ನೀವೆಲ್ಲರೂ ಕೂಡ ಸ್ವಂತ ಬಿಸ್ನೆಸ್ ನ ಶುರು ಮಾಡಬೇಕು ಅಂತ ಕನಸನ್ನ ಕಾಣ್ತಾ ಇದ್ದೀರಾ ತಾನೆ? ಆದ್ರೆ ಕೈಯಲ್ಲಿ ಸಾಕಷ್ಟು ದುಡ್ಡಿಲ್ಲ, ಲೋನ್ ತಗೊಂಡ್ರೆ ಬಡ್ಡಿ ಕಟ್ಟೋದು ಕಷ್ಟ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವಾ? ನಿಮ್ಮ ಈ ಒಂದು ಚಿಂತೆಗೆ ಇವತ್ತು ನಾನೊಂದು ಅದ್ಭುತವಾದಂತ ಸೊಲ್ಯೂಷನ್ ಅನ್ನ ತಂದಿದ್ದೀನಿ. ಅದೇ ಕೇಂದ್ರ ಸರ್ಕಾರದ PMEGP ಲೋನ್ ಸ್ಕೀಮ್. PMEGP ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಂತ ಕರಿತೀವಿ. ಈ ಸ್ಕೀಮ್ ನ ವಿಶೇಷತೆ ಏನ್ ಗೊತ್ತಾ? ಇದರಲ್ಲಿ ನೀವು ಬರೋಬ್ಬರಿ 50 ಲಕ್ಷ ರೂಪಾಯಿವರೆಗೆ ಲೋನ್ ಅನ್ನ ತಗೋಬಹುದು. ಅಷ್ಟೇ ಅಲ್ಲ, ನೀವು ತಗೊಂಡಂತಹ ಲೋನ್ ಮೇಲೆ 35% ವರೆಗೆ ಸಬ್ಸಿಡಿ ಕೂಡ ಸಿಗುತ್ತೆ. ಅಂದ್ರೆ ಈ ಒಂದು ಹಣವನ್ನ ನೀವು ಸರ್ಕಾರಕ್ಕೆ ವಾಪಸ್ ಕಟ್ಟೋದೇ ಬೇಡ. ಹಾಗಾದ್ರೆ ಈ PMEGP ಲೋನ್ ಅಂದ್ರೆ ಏನು? ಇದು ಯಾರ್ಯಾರಿಗೆ ಸಿಗುತ್ತೆ? ಯಾವ ಬಿಸ್ನೆಸ್ ಗಳಿಗೆ ಸಿಗುತ್ತೆ? ಸಬ್ಸಿಡಿ ಲೆಕ್ಕಾಚಾರ ಹೇಗಿರುತ್ತೆ? ಅಪ್ಲೈ ಮಾಡೋದು ಹೇಗೆ? ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು? A to Z ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಈಗ ಮೊದಲನೇ ಪ್ರಶ್ನೆ, PMEGP ಅಂತಂದ್ರೆ ಏನು? ನೋಡಿ, ಹಳ್ಳಿಗಳಲ್ಲಿ ಹಾಗೆ ಸಣ್ಣ ಪಟ್ಟಣಗಳಲ್ಲಿ ಜನರಿಗೆ ಉದ್ಯೋಗ ಕೊಡೋಕೆ ಹೊಸ ಹೊಸ ಸಣ್ಣ ಬಿಸ್ನೆಸ್ ಗಳನ್ನ ಶುರು ಮಾಡಿಸೋದೇ ಈ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ಇದು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಮೂಲಕ ನಡೆಯುವಂತದ್ದು ಸ್ನೇಹಿತರೆ. ಇದರಲ್ಲಿ ನೀವು ಹೊಸದಾಗಿ ಬಿಸ್ನೆಸ್ ಅನ್ನ ಶುರು ಮಾಡ್ತೀನಿ ಅಂತಂದ್ರೆ ಮಾತ್ರ ಸಾಲ ಸಿಗುತ್ತೆ. ಅಂದ್ರೆ ಈಗಾಗಲೇ ನೀವು ಒಂದು ಬಿಸ್ನೆಸ್ ನ ನಡೆಸ್ತಾ ಇರ್ತೀರಾ, ಅದಕ್ಕೇನೋ ಒಂದು ಇಕ್ವಿಪ್ಮೆಂಟ್ ತಗೊಳ್ಳೋದಕ್ಕೆ ಅಂತ ಹೇಳಿದ್ರೆ ಇದು ಅಪ್ಲೈ ಆಗಲ್ಲ. ಹೊಸ ಪ್ರಾಜೆಕ್ಟ್ ಗಳಿಗೆ ಮಾತ್ರ ಈ ಒಂದು ಲೋನ್ ಸಿಗುವಂತದ್ದು ಸ್ನೇಹಿತರೆ. ಸರಿ, ಯಾವ ಬಿಸ್ನೆಸ್ಗೆ ಲೋನ್ ಸಿಗುತ್ತೆ ಅನ್ನೋದನ್ನ ಮೊದಲನೇದಾಗಿ ನೋಡ್ತಾ ಹೋಗೋಣ. ಇದರಲ್ಲಿ ನಿಮ್ಗೆ ಮುಖ್ಯವಾಗಿ 2 ವಿಭಾಗ ಬರುತ್ತೆ. ಸೊ ಮೊದಲನೇದಾಗಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರಿತೀವಿ. ಅಂದ್ರೆ ನೀವು ಏನಾದ್ರೂ ವಸ್ತುಗಳನ್ನ ತಯಾರು ಮಾಡುವಂತ ಯೂನಿಟ್ ಅನ್ನ ಖರೀದಿ ಮಾಡೋದಕ್ಕೆ. ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಈಗ ಪೇಪರ್ ಕಪ್ ಮಾಡೋದಾಗಿರ್ಬೋದು, ಅಥವಾ ಅಗರಬತ್ತಿ ಆಗಿರ್ಬೋದು, ಬೇಕರಿ ಐಟಮ್ ಆಗಿರ್ಬೋದು, ಬಟ್ಟೆ ಹೊಲಿಯೋದಾಗಿರ್ಬೋದು, ಅಥವಾ ಫರ್ನಿಚರ್ ತಯಾರಿಕೆ, ಹೀಗೆ. ಇನ್ನು ಎರಡನೇದಾಗಿ ಸರ್ವಿಸ್ ಸೆಕ್ಟರ್ ಅಂತ ಅಂತೀವಿ. ಅಂದ್ರೆ ಇದು ಸೇವಾ ವಲಯದ ಅಂಡರ್ ಅಲ್ಲಿ ಬರುತ್ತೆ. ಉದಾಹರಣೆಗೆ ಸಲೂನ್ ಆಗಿರ್ಬೋದು, ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಅಥವಾ ಆಟೋ ಗ್ಯಾರೇಜ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಕಂಪ್ಯೂಟರ್ ರಿಪೇರಿ ಸೆಂಟರ್ ಆಗಿರ್ಬೋದು, ಡಿಜಿಟಲ್ ಸ್ಟುಡಿಯೋ, ಹೀಗೆ ಬರುತ್ತೆ ಇಂಥ ಸೆಕ್ಟರ್ಗಳಿಗೆ. ಆದ್ರೆ ಒಂದು ವಿಷಯನ ನೆನಪಿಟ್ಕೊಳ್ಳಿ, ಕೆಲವು ಬಿಸ್ನೆಸ್ ಗಳಿಗೆ ಇದರಲ್ಲಿ ಲೋನ್ ಸಿಗಲ್ಲ. ಅದನ್ನೂ ಕೂಡ ಎಕ್ಸಾಂಪಲ್ ಹೇಳ್ತೀನಿ. ಸಾರಾಯಿ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಮಾಂಸ ಮಾರಾಟ ಆಗಿರ್ಬೋದು, ತಂಬಾಕು ಸಂಬಂಧಿ ಉದ್ಯಮಗಳಿಗೆ, ಹಾಗೆ ನೇರ ಕೃಷಿಗೆ ಅಂದ್ರೆ ಬೆಳೆ ಬೆಳೆಯೋದಕ್ಕೆ ಇಲ್ಲಿ ನಿಮ್ಗೆ ಸಾಲ ಸಿಗಲ್ಲ. ಆದ್ರೆ ಕೃಷಿ ಆಧಾರಿತ ಬೇರೆ ಬಿಸ್ನೆಸ್ ಅಂದ್ರೆ ಈಗ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡ್ತೀರಾ, ಆ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಇಲ್ಲಿ ನಿಮ್ಗೆ ಸಾಲ ಸಿಗುತ್ತೆ. ಈಗ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ, ಲೋನ್ ಎಷ್ಟು ಸಿಗುತ್ತೆ? ಸೊ ನೀವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಶುರು ಮಾಡ್ತೀನಿ ಅಂತಂದ್ರೆ ಅಪ್ ಟು ಮ್ಯಾಕ್ಸಿಮಮ್ ಹೇಳಬೇಕು ಅಂತಂದ್ರೆ 50 ಲಕ್ಷ ರೂಪಾಯಿವರೆಗೆ ಪ್ರಾಜೆಕ್ಟ್ಗೆ ಇಲ್ಲಿ ಲೋನ್ ಸಿಗುವಂತ ಚಾನ್ಸಸ್ ಇರುತ್ತೆ. ಅದೇ ಸರ್ವಿಸ್ ಸೆಕ್ಟರ್ ಬಿಸ್ನೆಸ್ ಆದ್ರೆ ಮ್ಯಾಕ್ಸಿಮಮ್ 20 ಲಕ್ಷ ರೂಪಾಯಿವರೆಗೆ ಒಂದು ಪ್ರಾಜೆಕ್ಟ್ಗೆ ನಿಮ್ಗೆ ಲೋನ್ ಸಿಗುವಂತ ಚಾನ್ಸಸ್ ಇದೆ. ಈಗ ಸಬ್ಸಿಡಿ ವಿಷಯಕ್ಕೆ ಬರೋಣ. ಗಮನ ಇಟ್ಟು ಕೇಳಿ, ಈ ಒಂದು ಸಬ್ಸಿಡಿ ನೀವು ಯಾರು ಅಂತಂದ್ರೆ ನಿಮ್ಮ ಕ್ಯಾಟಗರಿ, ನಿಮ್ಮ ಬಿಸ್ನೆಸ್ ಎಲ್ಲಿದೆ ಅಂತಂದ್ರೆ ಹಳ್ಳಿಯ ಅಥವಾ ಪಟ್ಟಣ ಅನ್ನೋದ್ರ ಮೇಲೆ ಇಲ್ಲಿ ನಿಮ್ಗೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಹಳ್ಳಿ ಇಲ್ಲ ಅಂತಂದ್ರೆ ಯಾವ ಬಿಸ್ನೆಸ್ ನ ಶುರು ಮಾಡ್ತೀರಾ ಅದ್ರ ಮೇಲೆ ಸಬ್ಸಿಡಿ ರಿಲೇಟ್ ಆಗುವಂಥದ್ದು. ಸೊ ನೀವು ಜನರಲ್ ಕ್ಯಾಟಗರಿ ಆಗಿದ್ದು ನಿಮ್ಮ ಒಂದು ಬಿಸ್ನೆಸ್ ಅರ್ಬನ್ ಏರಿಯಾದಲ್ಲಿದ್ರೆ ನಿಮಗೆ ಒಂದು ಪ್ರಾಜೆಕ್ಟ್ ಕಾಸ್ಟ್ ನ 15% ವರೆಗೆ ಸಬ್ಸಿಡಿ ಸಿಗುತ್ತೆ. ಅದೇ ನೀವು ಜನರಲ್ ಕ್ಯಾಟಗರಿ ಆಗಿದ್ದು ನಿಮ್ಮ ಬಿಸ್ನೆಸ್ ರೂರಲ್ ಏರಿಯಾದಲ್ಲಿದ್ರೆ ಅಪ್ ಟು 25% ವರೆಗೆ ಸಬ್ಸಿಡಿ ಸಿಗುವಂತ ಚಾನ್ಸಸ್ ಇದೆ. ಇನ್ನು ನೀವು ಸ್ಪೆಷಲ್ ಕ್ಯಾಟಗರಿ ಅಂದ್ರೆ SC ST ಆಗಿರ್ಬೋದು, OBC ಅಲ್ಪಸಂಖ್ಯಾತರು, ಅಥವಾ ಮಹಿಳೆಯರು, ಮಾಜಿ ಸೈನಿಕರು, ಅಥವಾ ದಿವ್ಯಾಂಗರಾಗಿದ್ರೆ ಅರ್ಬನ್ ಏರಿಯಾದಲ್ಲಿದ್ರೆ ಅಪ್ ಟು 25% ವರೆಗೆ ಸಬ್ಸಿಡಿ ಸಿಗುವಂತ ಚಾನ್ಸಸ್ ಇದೆ. ಅದೇ ನೀವು ಸ್ಪೆಷಲ್ ಕ್ಯಾಟಗರಿ ಅವರು ಅಂತಂದ್ರೆ ರೂರಲ್ ಏರಿಯಾದಲ್ಲಿ ಬಿಸ್ನೆಸ್ ಶುರು ಮಾಡಿದ್ರೆ ಅತಿ ಹೆಚ್ಚು ಅಂತಂದ್ರೆ ಒಂದು ಮ್ಯಾಕ್ಸಿಮಮ್ 35% ವರೆಗೆ ಸಬ್ಸಿಡಿ ಸಿಗುವಂತ ಚಾನ್ಸಸ್ ಇದೆ. ಒಂದು ಉದಾಹರಣೆಯನ್ನ ಕೊಡ್ತೀನಿ. ಸೊ ನೀವು ಒಬ್ಬ ಮಹಿಳೆಯಾಗಿ ಹಳ್ಳಿ ಜಾಗದಲ್ಲಿ ಒಂದು 10 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಅನ್ನ ಶುರು ಮಾಡ್ತೀನಿ, ಬಿಸ್ನೆಸ್ ನ ಶುರು ಮಾಡ್ತೀನಿ ಅಂತಂದ್ರೆ ಆಗ ನಿಮಗೆ ಒಂದು 35% ಅಂದ್ರೆ 3.5 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಸಿಗಬಹುದು. ಅಂದ್ರೆ ನೀವು ವಾಪಸ್ ಕಟ್ಟಬೇಕಾದಂತ ಒಂದು ಅಸಲು ಬಂದು 6.5 ಲಕ್ಷ ಮಾತ್ರ ಆಗಿರುತ್ತೆ. ಆದ್ರೆ ಒಂದು ಕಂಡೀಷನ್ ಇರುತ್ತೆ, ಈ ಒಂದು ಸಬ್ಸಿಡಿ ಹಣವನ್ನ ಬ್ಯಾಂಕ್ನವರು 3 ವರ್ಷ
ಲಾಕ್ ಇನ್ ಪೀರಿಯಡ್ ಅಲ್ಲಿ ಇಟ್ಟಿರ್ತಾರೆ. ನೀವು 3 ವರ್ಷ ನಿಮ್ಮ ಬಿಸ್ನೆಸ್ ನ ಚೆನ್ನಾಗಿ ನಡೆಸಿದ್ರಿ ಮಾತ್ರ ಆ ಒಂದು ಸಬ್ಸಿಡಿ ನಿಮ್ಮ ಲೋನ್ಗೆ ಪೂರ್ತಿಯಾಗಿ ಜಮಾ ಆಗುವಂತದ್ದು ಸ್ನೇಹಿತರೆ. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸರಿ, ಇದಕ್ಕೆ ಅಪ್ಲೈ ಮಾಡೋಕೆ ಏನೆಲ್ಲ ಅರ್ಹತೆ ಇರಬೇಕು ಅನ್ನುವಂಥದ್ದನ್ನ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಹೇಳ್ತೀನಿ. ನಿಮ್ಮ ವಯಸ್ಸು 18 ವರ್ಷ ದಾಟಿರಬೇಕು. ನೀವು ಕನಿಷ್ಠ 8ನೇ ಕ್ಲಾಸ್ ಆದ್ರೂ ಪಾಸ್ ಆಗಿರಬೇಕು. ಇದು 10 ಲಕ್ಷಕ್ಕಿಂತ ಮೇಲಿನ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಗೆ ಹಾಗೆ 5 ಲಕ್ಷಕ್ಕಿಂತ ಮೇಲಿನ ಸರ್ವಿಸ್ ಪ್ರಾಜೆಕ್ಟ್ಗೆ ಕಡ್ಡಾಯ ಆಗಿರುತ್ತೆ. ಅಷ್ಟೇ ಅಲ್ಲ, 3ನೇದಾಗಿ ನೀವು ಹೊಸ ಬಿಸ್ನೆಸ್ ಅನ್ನೇ ಶುರು ಮಾಡಬೇಕಾಗತ್ತೆ. ಇನ್ನು 4ನೇದಾಗಿ ನೀವು ಈ ಹಿಂದೆ ಸರ್ಕಾರದ ಬೇರೆ ಯಾವುದೇ ಸ್ಕೀಮ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಈಗ PMEGP ಆಗಿರ್ಬೋದು, ಮುದ್ರಾ ಲೋನ್ ಪಡೆದಿರಬಾರದು ಸ್ನೇಹಿತರೆ. ಸೊ ಹಾಗಾದ್ರೆ ಲೋನ್ ತಗೊಂಡ ಮೇಲೆ ವಾಪಸ್ ಕಟ್ಟೋದು ಹೇಗೆ ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಬ್ಯಾಂಕ್ನವರು ನಿಮಗೆ ಬಿಸ್ನೆಸ್ ಸೆಟ್ ಮಾಡ್ಕೊಳ್ಳೋದಕ್ಕಂತ 6 ತಿಂಗಳವರೆಗೆ ಮೊರಟೋರಿಯಂ ಪೀರಿಯಡ್ ಅಂತ ಕೊಡ್ತಾರೆ. ಅಂದ್ರೆ ಆ ಒಂದು 6 ತಿಂಗಳು ನೀವು EMI ಕಟ್ಟೋದು ಬೇಡ. ಆಮೇಲೆ 3 ರಿಂದ 4 ವರ್ಷಗಳ ಒಳಗೆ ನೀವು ತಗೊಂಡಂತ ಸಾಲವನ್ನ EMI ಮೂಲಕ ನೀವು ವಾಪಸ್ ಕಟ್ಟಬೇಕಾಗತ್ತೆ. ಸೊ ಸ್ನೇಹಿತರೆ, ಈಗ ಅತಿ ಮುಖ್ಯವಾದಂತ ಹಂತ, ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತಾರೆ, ಸರಿ ಅಪ್ಲೈ ಮಾಡೋದು ಹೇಗೆ ಅಂತ. ಪ್ರೊಸೆಸ್ ತುಂಬಾ ಸಿಂಪಲ್ ಆಗಿರುತ್ತೆ. ಇದು ಪೂರ್ತಿ ಆನ್ಲೈನ್ ಅಲ್ಲೇ ಮಾಡಬಹುದು. ಸೊ ಮೊದಲು ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ, PMEGP ಇ ಪೋರ್ಟಲ್ಗೆ ನೀವು ಹೋಗಬೇಕಾಗತ್ತೆ. ಗೂಗಲ್ ನಲ್ಲಿ PMEGP ಇ ಪೋರ್ಟಲ್ ಅಂತ ಸರ್ಚ್ ಮಾಡಿದ್ರೆ ಸಿಕ್ಕಿಬಿಡುತ್ತೆ. ಸ್ಕ್ರೀನ್ ಮೇಲೆ ವೆಬ್ಸೈಟ್ ಹೆಸರನ್ನ ಕೂಡ, ಆ ಲಿಂಕ್ ಅನ್ನ ಕೂಡ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಅಲ್ಲಿ ಅಪ್ಲೈ ಆನ್ಲೈನ್ ಫಾರ್ ಇಂಡಿವಿಜುವಲ್ ಅನ್ನುವಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಒಂದು ದೊಡ್ಡ ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಆಧಾರ್ ನಂಬರ್, ಹೆಸರು, ವಿಳಾಸ, ನೀವು ಯಾವ ಬಿಸ್ನೆಸ್ ನ ಮಾಡ್ತೀರಾ, ಎಷ್ಟು ಲೋನ್ ಬೇಕು, ನಿಮ್ಮ ಕ್ಯಾಟಗರಿ ಅಂದ್ರೆ SC ST OBC ಜನರಲ್, ಈ ಎಲ್ಲ ಡೀಟೇಲ್ಸ್ ನ ಕರೆಕ್ಟ್ ಆಗಿ ತುಂಬಿಸಬೇಕಾಗತ್ತೆ. ಸೊ ಅಲ್ಲಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಂತ ಕೇಳುತ್ತೆ. ಸೊ ನೀವು ಹಳ್ಳಿ ಏರಿಯಾದಲ್ಲಿದ್ರೆ KVIC ಅಥವಾ KVIB ಅಂದ್ರೆ ಖಾದಿ ಬೋರ್ಡ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಬೇಕು. ಸಿಟಿ ಏರಿಯಾದಲ್ಲಿದ್ರೆ DIC ಎಲ್ಲಾ ಕೈಗಾರಿಕಾ ಕೇಂದ್ರ, ಅದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿ ನೀವು ಫಾರ್ಮ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಸಬ್ಮಿಟ್ ಮಾಡಿದ ಮೇಲೆ ನಿಮಗೊಂದು ಅಪ್ಲಿಕೇಶನ್ ID ಸಿಗುತ್ತೆ. ಅದನ್ನ ಜೋಪಾನವಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ನಿಮ್ಮ ಅಪ್ಲಿಕೇಶನ್ ಅನ್ನ ನೀವು ಸೆಲೆಕ್ಟ್ ಮಾಡಿದ ಏಜೆನ್ಸಿ ಅಂದ್ರೆ DIC ಆಗಿರ್ಬೋದು, KVIC, ಅವರು ಪರಿಶೀಲನೆ ಮಾಡ್ತಾರೆ. ಎಲ್ಲ ಸರಿ ಇತ್ತು ಅಂತಂದ್ರೆ ನಿಮ್ಮನ್ನ ಒಂದು ಇಂಟರ್ವ್ಯೂಗೆ ಕರೀತಾರೆ. ಸೊ ಟಾಸ್ಕ್ ಫೋರ್ಸ್ ಕಮಿಟೀಸ್ ಇಂಟರ್ವ್ಯೂ ಅನ್ನ ಕರೆಯುವಂಥದ್ದು. ಸೊ ಇಲ್ಲಿ ಇಂಟರ್ವ್ಯೂ ಅಲ್ಲಿ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾರೆ, ನಿಮ್ಮ ಪ್ಲಾನ್ ಬಗ್ಗೆ ಕೇಳ್ತಾರೆ, ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಚೆಕ್ ಮಾಡ್ತಾರೆ, ನೀವು ಯಾವ ರೀತಿ ಉತ್ತರ ಕೊಡ್ತೀರಾ ಅಂತ. ಸೊ ನೀವು ಪಾಸ್ ಆದ್ರೆ ನಿಮ್ಮ ಅಪ್ಲಿಕೇಶನ್ ಅನ್ನ ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಕಳಿಸ್ಕೊಡ್ತಾರೆ ಸ್ನೇಹಿತರೆ. ಕೊನೆಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ನಿಮ್ಮ ಪ್ರಾಜೆಕ್ಟ್ ಎಲ್ಲವನ್ನ ನೋಡಿ ಲೋನ್ ಕೊಡಬೇಕಾ ಬೇಡವಾ ಅಥವಾ ಫೈನಲ್ ಡಿಸಿಷನ್ ಏನು ಅನ್ನುವಂಥದ್ದನ್ನ ತಗೊಳ್ತಾರೆ. ಸೊ ಬ್ಯಾಂಕ್ ಓಕೆ ಅಂತಂದ್ರೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಅಪ್ಲೈ ಮಾಡೋಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಏನೇನು ರೆಡಿ ಇಟ್ಕೊಳ್ಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, 1 ರಿಂದ 2, ಆಧಾರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್, ಅದ್ರ ಜೊತೆಗೆ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಕೂಡ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. 8ನೇ ಕ್ಲಾಸ್ ಪಾಸ್ ಆಗಿರುವಂತ ಮಾರ್ಕ್ಸ್ ಕಾರ್ಡ್ ಬೇಕಿದ್ರೆ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಮೇನ್ ಆಗಿ ನಿಮ್ಮ ಜಾತಿ ಪ್ರಮಾಣ ಪತ್ರ, ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ನೀವು SC ST OBC ಯಾವ್ದಾಗಿದ್ರು ಅದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಗ್ರಾಮೀಣ ಪ್ರದೇಶದ ಸರ್ಟಿಫಿಕೇಟ್, ರೂರಲ್ ಏರಿಯಾ ಸರ್ಟಿಫಿಕೇಟ್ ಅನ್ನುವಂಥದ್ದು ಇರುತ್ತೆ, ಅದನ್ನ ಕೂಡ ಕೊಡಬೇಕು. ಅಷ್ಟೇ ಅಲ್ಲ, ಅತಿ ಮುಖ್ಯವಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಇನ್ನು ಈ ಪ್ರಾಜೆಕ್ಟ್ ರಿಪೋರ್ಟ್ ಅಂತಂದ್ರೆ ನಿಮ್ಮ ಬಿಸ್ನೆಸ್ ನ ಸಂಪೂರ್ಣ ಪ್ಲಾನ್ ಆಗಿರುತ್ತೆ. ಸೊ ನೀವು ಏನ್ ಬಿಸ್ನೆಸ್ ನ ಮಾಡ್ತೀರಾ, ಎಷ್ಟು ಖರ್ಚಾಗತ್ತೆ, ಮೆಷಿನ್ ಎಲ್ಲಿಂದ ತರ್ತೀರಾ, ಕಚ್ಚಾ ವಸ್ತು ಏನೇನ್ ಬೇಕಾಗತ್ತೆ, ಎಷ್ಟು ಲಾಭ ಬರ್ಬೋದು, ಈ ಎಲ್ಲ ಲೆಕ್ಕಾಚಾರ ಅದರಲ್ಲಿ ಇರಬೇಕಾಗತ್ತೆ. ಸೊ ಈ ರಿಪೋರ್ಟ್ ಎಷ್ಟು ಚೆನ್ನಾಗಿರುತ್ತೋ ಸೊ ನಿಮಗೆ ಲೋನ್ ಸಿಗುವಂತ ಚಾನ್ಸಸ್ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ನೀವೇ ಮಾಡ್ಬೋದು, ಇಲ್ಲ ಅಂತಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಅಂದ್ರೆ CA ಹತ್ರ ಹೋಗಿ ಕೂಡ ಮಾಡಿಸಬಹುದು ಸ್ನೇಹಿತರೆ. ಸೊ ನೋಡಿದ್ರಲ್ವಾ, PMEGP ಸ್ಕೀಮ್ ಬಗ್ಗೆ ಪೂರ್ತಿ ಮಾಹಿತಿ. ಹೊಸ ಬಿಸ್ನೆಸ್ ಮಾಡೋರಿಗೆ ಇದೊಂದು ಅದ್ಭುತವಾದಂತ ಅವಕಾಶ ಇರುತ್ತೆ. ಸೊ ಸಬ್ಸಿಡಿ ಬೇರೆ ಸಿಗೋದ್ರಿಂದ ನಿಮ್ಮ ಮೇಲಿನ ಹೊರೆ ತುಂಬಾ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಿಮಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದ್ರೆ ತಕ್ಷಣ ನಿಮ್ಮ ಹತ್ತಿರದ ಜಿಲ್ಲಾ ಕೈಗಾರಿಕಾ ಕೇಂದ್ರ DIC ಅಥವಾ KVIC ಆಫೀಸ್ಗೆ ಹೋಗಿ ಒಮ್ಮೆ ಭೇಟಿ ಕೊಟ್ಟು ಅವ್ರ ಹತ್ರ ಇನ್ಫಾರ್ಮೇಶನ್ ಇನ್ ಡೀಟೇಲ್ ಆಗಿ ಕೇಳಬಹುದು. ಇಲ್ಲ ಅಂತಂದ್ರೆ ನಾನು ಯಾವ ರೀತಿ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ಹೇಳಿದೆ. ಸೊ ನೀವೇ ಅರ್ಜಿ ಸಲ್ಲಿಸಬಹುದು. ಸೊ ಹಾಗಾಗಿ 2026ರಲ್ಲಿ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಕನಸು ಕಂಡವರಿಗೆ PMEGP ಒಂದು ದೊಡ್ಡ ಹೆಜ್ಜೆಯಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಹೊಸ ವರ್ಷ ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದು ಹೊಸತನವನ್ನ ತರಲಿ. ಸೊ ನಿಮ್ಗೆಲ್ರಿಗೂ ಕೂಡ ಒಳ್ಳೆಯದಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.